ಹಾಯ್ ಗೈಸ್, ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಹಾಗೆ ಫಸ್ಟ್ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ವಾಚ್ ಇಟ್ ಗೈಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಫಸ್ಟು ಕ್ಲೈಂಟ್ ಹತ್ರ ಕನ್ಸಲ್ಟ್ ಮಾಡಿಕೊಂಡೆ. ಅವ್ರಿಗೆ ಸೇಮ್ ಲೆಂತ್ಗೆ ಲಾಂಗ್ ಲೇಯರ್ ಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ಅವ್ರಿಗೆ ಲೆಂತ್ ಯಾವುದೇ ಥರ ಕಮ್ಮಿ ಆಗ್ದಂಗೆ ಅದೇ ಲೆಂತ್ಗೆ ಅವ್ರಿಗೆ ಲಾಂಗ್ ಲೇಯರ್ನ ಹೇರ್ ಕಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ಹೋದೇನೆ. ಹಾಗೆ ಅವ್ರಿಗೆ ಫ್ರಂಟು ಫೋರ್ ಹೆಡ್ ತುಂಬ ವಿಸಿಬಲ್ ಆಗೋದ್ರಿಂದ ಫ್ರಂಟ್ ಸ್ವಲ್ಪ ಶಾರ್ಟ್ ಬೇಕು, ಫ್ರಂಟು ಬ್ಯಾಂಡ್ಸ್ ಬೇಕಂತ ಹೇಳ್ತಿದ್ರು. ಹಾಗಾಗಿ ಸ್ವಲ್ಪ ಫ್ರಂಟ್ ಶಾರ್ಟ್ ಕೂಡ ಮಾಡಿದೆ. ಮತ್ತು ಅವ್ರಿಗೆ 2 months ಆದಮೇಲೆ ಮ್ಯಾರೇಜ್ ಕೂಡ ಇದೆ. ಅವ್ರಿಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೇರ್ ತುಂಬ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಹೇರ್ ಕಲರ್ ಹೈಲೈಟ್ಸ್ ಕೂಡ ಬೇಕಿತ್ತು. ಹಾಗಾಗಿ ಅವ್ರಿಗೆ ಕಲರ್ ಕೂಡ ನಾನೇ ಸಜೆಸ್ಟ್ ಮಾಡಿದೆ. ಗೋಲ್ಡನ್ ವೆರಿ ಲೈಟ್ ಬ್ರೌನ್ ಮತ್ತು ಮೊಹಗನಿ ವೆರಿ ಲೈಟ್ ಬ್ರೌನ್ ಕೂಡ 2 ಕಲರ್ ಕೂಡ ನಾನೇ ಚಾಯ್ಸ್ ಮಾಡಿದೆ ಅವ್ರಿಗೆ. ಆ್ಯಕ್ಚುಲಿ ಅವ್ರ ಫೇಸ್ಗೆ ಆ ಕಲರು ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲಿಲ್ಲದ ಆನಂದ ಅಂತಲೇ ನೆರಳಂತೆ ನಿನ್ ಹಿಂದೆ ಬಂದೆ ಆ ಊರೆಯ ನೋಟದ ಕಲರ್ ಅಪ್ಲಿಕೇಶನ್ ಆಗಿ ಹಾಫ್ ಆನ್ ಅವರ್ಗೆ ಅವ್ರ ಹೇರ್ ಒರಿಜಿನಲ್ ಇರೋದ್ರಿಂದ ತುಂಬಾ ನೀಟಾಗಿ ಲಿಫ್ಟ್ ಆಗಿತ್ತು ಕಲರು. ಅದಾದಮೇಲೆ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಮತ್ತು ಡ್ರೈ ಕೂಡ ಮಾಡಿಕೊಂಡು ಅವ್ರಿಗೆ ನೆಕ್ಸ್ಟ್ ಡೇ ಫೋಟೋಶೂಟ್ ಇರೋದ್ರಿಂದ ಹೇರ್ ಸೆಟ್ಟಿಂಗ್ ಕೂಡ ಬೇಕಿತ್ತು. ಟಾಂಗ್ಸ್ ಆ್ಯಕ್ಚುಲಿ ಇದು ಟಾಂಗ್ಸ್ ಮಾಡಿದರೆ ಒಂದು ದಿನ ಸ್ಟೇ ಆಗುತ್ತೆ ಅಂದ್ಬಿಟ್ಟು ನಾನೇ ಅವ್ರಿಗೆ ಕನ್ಸಲ್ಟ್ ಮಾಡಿದೆ. ಕ್ಲೈಂಟ್ ಹೇರು ತುಂಬ ಲಾಂಗ್ ಇರೋದ್ರಿಂದ ಅವ್ರಿಗೆ ಕಲರ್ ಮತ್ತು ಹೇರ್ ಕಟ್ ತುಂಬಾ ನೀಟಾಗಿ ಸೂಟ್ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ಅವ್ರಿಗೆ ಫ್ರಂಟ್ ಹೇರ್ ಕೂಡ ಸೆಟ್ ಮಾಡಿದೆ. ದಿಸ್ ಈಸ್ ದ ಫೈನಲ್ ಲುಕ್ ಗೈಸ್. ಹೇಗಿದೆ ನೀವು ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.